ನಮಸ್ಕಾರ. ವೈಸಾಬ್ ಜನತಾಗೆ ಸ್ವಾಗತ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾದ ಮೊಹರಂ ಹಬ್ಬ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸುವ ವಿಶಿಷ್ಟ ಆಚರಣೆಯಾಗಿದೆ. ಎಲ್ಲ ಸಮಾಜ ಜನರು ಸೇರಿ ಈ ಹಬ್ಬದಲ್ಲಿ ಭಾಗವಹಿಸುವುದು ವಿಶೇಷ. ಹೌದು, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ 10 ದಿನಗಳ ಕಾಲ ನಡೆಯುವ ಈ ಹಬ್ಬವನ್ನು ನಾಗರಾಳ ಗ್ರಾಮದಲ್ಲಿ 5 ದಿನಗಳ ಕಾಲ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮೊದಲ ದಿನ ಅಲಾಯಿ ದೇವರುಗಳ ಪಂಜ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ನಂತರ 7ನೇ ದಿನ ಸಾತ್ವಿ ಸವಾರಿ ಆಚರಿಸಲಾಗುತ್ತದೆ. ಈ ಸವಾರಿಯಲ್ಲಿ ಹಜರತ್ ಇಮಾಮ್ ಖಾಸಿಂ ಮತ್ತು ಹಜರತ್ ಅಬ್ಬಾಸ್ ಅಲಿ ಹಾಗೂ ಹಜರತ್ ಲಾಲ್ ಸಾಹೇಬರ ಸವಾರಿ ನಡೆಸಲಾಗುತ್ತದೆ. ಇನ್ನು 8ನೇ ದಿನದ ಗಂಧರಾತ್ರಿಯಲ್ಲಿ ಹಜರತ್ ಮೌಲಾ ಅಲಿ ಅವರ ಸವಾರಿ ನಡೆಯುತ್ತದೆ. 9ನೇ ದಿನವಾದ ಇಂದು ಕತ್ತಲ ರಾತ್ರಿಯ ಕಾರ್ಯಕ್ರಮ ಜರುಗುತ್ತದೆ. ಈ ರಾತ್ರಿಯಲ್ಲಿ ಅಲಾಯಿ ಕುಣಿ ಹವಾಲಾಯಲ್ಲಿ ಕೆಂಡ ಹಾಯುವುದು ಇಲ್ಲಿನ ವಿಶೇಷ. ಈ ದಿನದ ಸವಾರಿಯಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಹಜರತ್ ಇಮಾಮ್ ಹಸನ್, ಹಜರತ್ ಇಮಾಮ್ ಹುಸೇನರ ಕರಬಲದ ಕಣ್ಣೀರಿನ ಕಥೆ ನೆನಪಿಸುವಂತಿರುತ್ತದೆ. ಇಸ್ಲಾಂ ಧರ್ಮದಲ್ಲಿ ಕತ್ತಲ ರಾತ್ರಿಯು ಇಮಾಮ್ ಹುಸೇನ್ ಹಾಗೂ ಸಂಗಡಿಗರ ತ್ಯಾಗ ಮತ್ತು ನಿಷ್ಠೆಯನ್ನು ಸ್ಮರಿಸುವ ಪವಿತ್ರ ಆಚರಣೆಯಾಗಿದೆ. ಈ ಹಬ್ಬಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಭಕ್ತಗಣ ಅಲಾಯಿ ದೇವರುಗಳಿಗೆ ಭಕ್ತಿಯಿಂದ ಹರಕೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಇಂಥ ಹಲವು ನಿಮ್ಮ ಭಾಗದ ವಿಶೇಷ ಸುದ್ದಿಗಳಿಗಾಗಿ ವೈಸಾಬ್ ಜನತಾವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಾರಂಭವಾಗಿದ್ದು ಅಮಾವಾಸ್ಯೆಯ ನಂತರ 3 ದಿನಕ್ಕೆ ಗುದ್ದಲಿ ಕಾರ್ಯಕ್ರಮ ಹಾಕಿದ್ದು 5 ದಿನಗಳ ಮೊಹರಂ ಪ್ರಾರಂಭವಾಗಿರುತ್ತದೆ. 7ನೇ ದಿನಕ್ಕೆ ಸಾತ್ವಿ ಸವಾರಿಯನ್ನು ಮಾಡಲಾಗುತ್ತದೆ. 9 ಮತ್ತು 10 ಈ ದಿನ 9ನೇ ತಾರೀಕು ಕತ್ತಲ ರಾತ್ರಿಯನ್ನು ಮಾಡಲಾಗುವುದು. ರಾತ್ರಿ 8ರ ನಂತರ ಕಿಚ್ಚಿನ ವ್ಯವಸ್ಥೆ ಅಲಾಯಿ ಕುಣಿಯಲ್ಲಿ ಕಿಚ್ಚಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಅದಾದ ನಂತರ ಕೊನೆಯ ದಿನ ದಫನ್ ದಿನವಾಗಿರುತ್ತದೆ. ಇಲ್ಲಿ ಎಲ್ಲರ ಸಹಕಾರ ಮತ್ತು ಎಲ್ಲ ಸಮುದಾಯದವರು ಕೂಡಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ 6 ಪಂಜಗಳನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದು, ಮೊದಲನೆಯದಾಗಿ ಅಲಿ ಮೌಲಾಲಿ ಅವರಾಗಿರುತ್ತಾರೆ. ಅದಾದ ನಂತರ ಹಜರತ್ ಇಮಾಮ್ ಖಾಸಿಂ ಪೀರ್ ಅವರಾಗಿರುತ್ತಾರೆ. ಅದಾದ ನಂತರ ಹಜರತ್ ಇಮಾಮ್ ಹಸನ್ರವರಾಗಿರುತ್ತಾರೆ. ಅದಾದ ನಂತರ ಹಜರತ್ ಅಬ್ಬಾಸ್ ಅಲಿ ಅವರಾಗಿರುತ್ತಾರೆ. ಅದಾದ ನಂತರ ಹಜರತ್ ಲಾಲ್ ಸಾಹೇಬ್ ಅವರಾಗಿರುತ್ತಾರೆ. ಅದಾದ ನಂತರ ಇಮಾಮ್ ಹುಸೇನಿ ಆಲಂರವರು ಆಗಿರುತ್ತಾರೆ. ಈ 6 ಪಂಜಗಳನ್ನು ಸರ್ವಧರ್ಮದ ಭಕ್ತಾದಿಗಳು ಎಲ್ಲರೂ ಬಂದು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ಹರಕೆಗಳನ್ನು ಹೊತ್ತುಕೊಂಡು ಆ ಹರಕೆಗಳನ್ನು ತೀರಿದ ನಂತರ ಬಂದು ಆ ಹರಕೆಗಳನ್ನು ಮುಟ್ಟಿಸುತ್ತಾರೆಂದು ನಾನು ಹೇಳಲು ಇಷ್ಟಪಡುತ್ತೇನೆ.